ಇನ್ನು ಪ್ರೀತಿಸಿ ವಿವಾಹವಾಗಿದ್ದ ಪತ್ನಿಗೆ ಪತಿರಾಯ ಕೈ ಕೊಟ್ಟಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಲ್ಲಿ ನಡೆದಿದೆ. ಪ್ರೀತಿಸಿ ವಿವಾಹವಾಗಿದ್ದ ಪತ್ನಿಗೆ ಕೈ ಕೊಟ್ಟಿದ್ದಾನೆ ಪತಿರಾಯ. ಜೊತೆಗೆ ರೂಮ್ ಖಾಲಿ ಮಾಡುವಂತೆ ಪತಿ ಕುಟುಂಬಸ್ಥರು ಆಕೆಯ ಮೇಲೆ ದಾಂಧಲೆಯನ್ನು ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅಂತ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಲ್ಲಿ ನಡೆದಿರೋ ಘಟನೆ. 3 ವರ್ಷದ ಹಿಂದೆ ಅರ್ಪಿತಾ ಜೊತೆ ವಿವಾಹವಾಗಿದ್ದ ಶಶಿಕುಮಾರ್ ಮದುವೆ ಆದ ಕೆಲ ತಿಂಗಳಲ್ಲೇ ಪತ್ನಿಯಿಂದ ದೂರವಾಗಿದ್ದ. ಹಾಗಂತ ಪತ್ನಿಯನ್ನು ತವರು ಮನೆ ಕಳಿಸಿರಲಿಲ್ಲ. ತಾನು ಇದ್ದ ಮನೆಯ ಮೇಲೆ ಪತ್ನಿಗೆ ಒಂದು ರೂಮ್ ಮಾಡಿಕೊಟ್ಟಿದ್ದಂತೆ. ನಿನ್ನ ಪಾಡಿಗೆ ನೀ ಇಲ್ಲಿದ್ಬಿಡು ಅಂತ. ಯಾವುದೋ ಕ್ಯಾಂಟೀನಲ್ಲಿ ಕೆಲಸ ಮಾಡಿಕೊಂಡು ಪಾಪ ಪತ್ನಿ ಜೀವನ ಸಾಗಿಸ್ತಾ ಇದ್ಲು. ಅವಳ ಪಾಡ್ಗಳು ಗಂಡನ ಜೊತೆ ಏನಿರಲಿಲ್ಲ. ಬಟ್ ಬಾಡಿಗೆ ಗಿಡಿಗೆ ಮನೆ ಅಂತ ಹೋಗಬೇಕು, ಇಲ್ಲ ತವ್ರ ಮನೆ ಅಂತ ಹೋಗಬೇಕು. ಅದ್ರ ಬದಲು ಮನೆ ಮೇಲ್ಗಡೆ ಆಕೆ ವಾಸವಾಗಿದ್ದರು. ಆಕೆ ಪಾಡ್ಗೆ ಆಕೆ ಯಾವುದೋ ಕ್ಯಾಂಟೀನಲ್ಲಿ ಕೆಲಸ ಮಾಡಿಕೊಂಡು ತನಗೆ ಎಷ್ಟು ಬರುತ್ತೆ ಆದಾಯ ಅದರಲ್ಲಿ ಜೀವನ ಮಾಡ್ಕೊಂಡಿದ್ರು. ಆದರೆ ಈಗ ಅಷ್ಟೇ ಆಗಿದ್ದರೆ ಪರವಾಗಿಲ್ಲ, ಆಕೆಯನ್ನು ಮನೆ ಖಾಲಿ ಮಾಡು ಅಂತ ಹಲ್ಲೆಗಿಲ್ಲೆ ಎಲ್ಲ ಮಾಡಿ ಪಾತ್ರೆ ಎಲ್ಲ ಹೊರಗೆಸೆದು ಆಕೆಯ ಮೇಲೆ ದೌರ್ಜನ್ಯವನ್ನು ಎಸಗಿರ್ತಕ್ಕಂಥದ್ದು. ವಿಚ್ಛೇದನ ಹಾಗೂ ಜೀವನಾಂಶ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ರಂತೆ ಅರ್ಪಿತಾ. ಯಾವಾಗ ಗಂಡ ದೂರ ಮಾಡ್ದ, ನನಗೆ ವಿಚ್ಛೇದನ ಕೊಡು ಮತ್ತು ಜೀವನಾಂಶ ಕೊಡು ಅಂತ. ಇದ್ರ ಜೊತೆಗೆ ಆಸ್ತಿಯನ್ನು ತನ್ನ ಹೆಣ್ಣು ಮಕ್ಕಳಿಗೆ ಬರೆದಿದ್ದ ಮಾವ ಗೋಪಾಲ್ ಶೆಟ್ಟಿ. ಅಂದರೆ ಈಕೆಯ ಮಾವ ಅಂದರೆ ಆ ಶಶಿಕುಮಾರ್ ಅವರಪ್ಪ ಗಂಡು ಮಕ್ಕಳಿಗೆ ಬರೆದಿಲ್ಲ, ಎಲ್ಲ ಹೆಣ್ಣು ಮಕ್ಕಳಿಗೆ ಬರೆದುಬಿಟ್ಟಿದ್ದಾರೆ. ಹಾಗಾಗಿ ರೂಮ್ ಖಾಲಿ ಮಾಡುವಂತೆ ಪತಿ ಪದೇ ಪದೇ ಕಿರುಕುಳ ಕೊಡ್ತಾ ಇದ್ದ. ಪಾತ್ರೆಗಳನ್ನು ಹೊರಗೆ ಹಾಕಿ ಪತ್ನಿ ಅರ್ಪಿತಾ ಮೇಲೆ ಹಲ್ಲೆ ಕೂಡ ಮಾಡಿದ್ದಾನೆ. ಈಗ ಸದ್ಯಕ್ಕೆ ಅರಕಲಗೂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಾಳು ಅರ್ಪಿತಾಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ ಹೆಂಡತಿ ಇಷ್ಟ ಇಲ್ಲ ಅಂತಂದರೆ ಕಾನೂನಾತ್ಮಕವಾಗಿ ವಿಚ್ಛೇದನವನ್ನು ಕೊಡಬೇಕು, ಆಕೆಗೆ ಏನು ಜೀವನಾಂಶ ಬರುತ್ತೆ ಅದನ್ನು ಕೊಡಬೇಕು. ಅದನ್ನು ಬಿಟ್ಟು ಈ ಥರ ಕಿರುಕುಳ ಕೊಟ್ಟು ಹಲ್ಲೆ ಮಾಡಿದ್ದೆಲ್ಲ ಯಾಕೆ ಅಂತ? ಅರವಿಂದ್, ಏನು ಅರಕಲಗೂಡು ಮೂಲದ ಅರ್ಪಿತಾ ಹಾಗೂ ಶಶಿಕುಮಾರ್ ಪರಸ್ಪರ ಪ್ರೀತಿಸಿ 3 ವರ್ಷಗಳ ಹಿಂದೆ ವಿವಾಹ ಆಗಿರ್ತವೆ. ಆರಂಭದಲ್ಲಿ ಕೆಲ ತಿಂಗಳಷ್ಟೇ ಅವರು ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಆ ನಂತರದಲ್ಲಿ ಶಶಿಕುಮಾರ್ ಪತ್ನಿಯನ್ನು ಬಿಟ್ಟು ಹೋದವನು ಮತ್ತೆ ಬರದೇ ಇಲ್ಲ. ಆ ಬಳಿಕ ಆ ಪತಿಯ ಮೇಲ್ಗಡೆ ಮನೆ ಏನಿದೆ ಅಲ್ಲೊಂದು ರೂಮನ್ನು ಕೊಟ್ಟಿರ್ತಾರೆ. ಅಲ್ಲಿ ಆಕೆಗೆ ಒಂದು ಮಗು ಆಗುತ್ತೆ. ಮಗುವೊಂದಿಗೆ ವಾಸ ಮಾಡಿಕೊಂಡು ಒಂದು ಕ್ಯಾಂಟೀನಲ್ಲಿ ಕೆಲಸವನ್ನು ಅರ್ಪಿತಾ ಮಾಡ್ತಾ ಇರ್ತಾರೆ. ಯಾವಾಗ ಅರ್ಪಿತಾ ಮಗನನ್ನು ಸಾಕೋದು ಕಷ್ಟ ಆಗುತ್ತೆ, ಆಗ ಪತಿಯಿಂದ ವಿಚ್ಛೇದನ ಹಾಗೂ ಜೀವನಾಂಶವನ್ನು ಕೋರಿ ಕೋರ್ಟ್ ಮೆಟ್ಟಿಲನ್ನು ಹೇರ್ತಾರೆ. ಈ ಸಂದರ್ಭದಲ್ಲಿ ಏನು ಶಶಿಕುಮಾರ್ ತಂದೆ ಗೋಪಾಲ್ ಶೆಟ್ಟಿ ಅವರು ಏನಿದ್ದಾರೆ, ತನ್ನ ಆಸ್ತಿ ಸೊಸೆಗೆ ಹೋಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ತನ್ನ ಆಸ್ತಿ ಮನೆ ಎಲ್ಲವನ್ನು ಸಹ ತನ್ನ 2 ಹೆಣ್ಣು ಮಕ್ಕಳ ಹೆಸರಿಗೆ ಬರೀತಾರೆ. ಇದೇ ವಿಚಾರ ಏನು ಸೊಸೆಗೆ ಕಿರುಕುಳ ಕೊಡಲು ಆರಂಭ ಆಗುತ್ತೆ. ಪದೇ ಪದೇ ಬಂದು ರೂಮ್ನ ಖಾಲಿ ಮಾಡುವಂತೆ ಏನು ಪತಿ ಶಶಿಕುಮಾರ್ ಮನೆಯವರು ಅವರ ಸಹೋದರಿಯರು ಗಲಾಟೆಯನ್ನು ಮಾಡ್ತಿರ್ತಾರೆ. ಆಕೆ ಪೊಲೀಸರಿಗೆ ಹಲವು ಬಾರಿ ದೂರನ್ನು ಕೊಟ್ಟಿರ್ತಾರೆ. ಪೊಲೀಸರು ಸಹ ಕರೆದು ಇದು ಕೋರ್ಟ್ನಲ್ಲಿದೆ, ಅಲ್ಲಿ ಏನು ತೀರ್ಪು ಬರುತ್ತೆ ಅದರಂತೆ ಸಮಸ್ಯೆ ಬಗೆಹರಿಸ್ಕೊಂಡು ಸಾಕಷ್ಟು ಬುದ್ಧಿವಾದನೆ ಹೇಳಿರ್ತಾರೆ. 1-2 ಬಾರಿ FIR ಸಹ ಆಗಿರ್ತಾರೆ. ಆದರೂ ಸಹ ಏನು ಆಕೆ ಕೋರ್ಟನ್ನು ಮೆಟ್ಟಲನ್ನು ಏರಿದ್ಲು ಒಂದೇ ಕಾರಣಕ್ಕೋಸ್ಕರ ರೂಮನ್ನು ಖಾಲಿ ಮಾಡುವಂತೆ ಮನೆಗೆ ನುಗ್ಗಿದ್ದಾರೆ. ರೂಮ್ನ ಶೀಟ್ ಎಲ್ಲವನ್ನು ಕಿತ್ತು ಬಿಸಾಡಿ ಪಾತ್ರೆ ಎಲ್ಲವನ್ನು ಹೊರಗಡೆ ಹಾಕಿದರೆ. ಅಲ್ಲದೆ ಅರ್ಪಿತಾಗೆ ಹಲ್ಲೆಯನ್ನು ಸಹ ಮಾಡಿದರೆ. ಈಗ ಅರ್ಪಿತಾ ಅರಕಲಗೂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ರೆ. ನಿನ್ನೆ ರಾತ್ರಿ ದೂರು ಹಾಗೂ ಪ್ರತಿದೂರು ಅರಕಲಗೂಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಈಗ ಅರ್ಪಿತಾ ಪೋಷಕರು ಸಹ ಠಾಣೆ ಬಳಿ ಇದ್ದು ನಮಗೆ ನ್ಯಾಯ ಬೇಕು ಅಂತ ಒಂದು ಮನವಿಯನ್ನು ಸಹ ಪೊಲೀಸರ ಬಳಿ ಮಾಡ್ತಿದ್ದಾರೆ. ಆದರೆ ಇಷ್ಟೆಲ್ಲ ಘಟನೆ ನಡೆದರೂ ಸಹ ಶಶಿಕುಮಾರ್ ತನಗೇನು ಸಂಬಂಧ ಇಲ್ಲದಂತೆ ಇಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ಹೇಳಿ ಅರ್ಪಿತಾ ಈಗ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರೀತಿಸಿ ಮದುವಾಗಿದ್ದ ಒಂದೇ ತಪ್ಪಿಗೆ ಈಗ ಅರ್ಪಿತಾ ಇನ್ನಿಲ್ಲದ ಕಷ್ಟವನ್ನು ಅನುಭವಿಸಬೇಕಾಗಿದೆ ಅಂತ ಕಣ್ಣೀರನ್ನು ಹಾಕ್ತಾ ಇರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಶಿಕುಮಾರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಆ ಹೆಣ್ಣು ಮಗುಗೆ ಈಗ ಎಲ್ಲ ಸೇರಿಕೊಂಡು ಅನ್ಯಾಯ ಮಾಡಿದಂಗೆ ಆಯ್ತು.